अपना अंदाज ಸುದ್ದಿವಾಹಿನಿಗೆ ವೀಕ್ಷಕರೇ ಸ್ವಾಗತ. ನಮ್ಮ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಯಾರಿಗೂ ಏನು ಗೊತ್ತಿದೆ ಅದರ ಬಗ್ಗೆ ನಮ್ಮ ಹುಬ್ಳಿ ಜನರ ಅಭಿಪ್ರಾಯ ಏನು, ಇಲ್ಲಿ ಯಾವ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಬನ್ನಿ ನೋಡೋಣ. ಇಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ಜನರದ ಎಷ್ಟು ಆಕ್ರೋಶ ಇದೆ. ಇವಾಗ ಮಳೆಗಾಲ ಇದೆ, ಜನರಿಗೆ ರೋಡ್ ನೋಡಿ ಎಷ್ಟು ತೊಂದರೆ ಆಗ್ತಾ ಇದೆ. ಬಟ್ ಏನು ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಮಾರ್ಟ್ ಸಿಟಿ ಬಗ್ಗೆ ನೋಡೋಣ ಬನ್ನಿ. ನೀವು ರೋಡ್ಗಳು ನೋಡೋಣ. SDMC ಅಧಿಕಾರಿಗಳು ಯಾವ ರೀತಿಯಿಂದ ರೋಡ್ಗಳನ್ನು ದುರಸ್ತು ಮಾಡ್ತಾ ಇಲ್ಲ. ನಮ್ಮ MP MLA ಅವರು ಇದರ ಬಗ್ಗೆ ಕಾಳಜಿ ಇಲ್ಲ. ಜನರಿಗೆ ಎಷ್ಟು ಕೋಪ ಇದೆ, ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಬನ್ನಿ ನೋಡೋಣ ನಮ್ಮ ಸ್ಮಾರ್ಟ್ ಸಿಟಿ ರೋಡ್ಗಳು. ಇವಾಗ ನಾನು ಹುಬ್ಳಿ ಕಮಡೋಳಿ ಓಣಿನಲ್ಲಿ ಇದ್ದೀನಿ. ವೀಕ್ಷಕರ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಹುಬ್ಳಿ ಧಾರವಾಡ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಅಂತಾರಲ್ಲ, ಇಂಥ ಸ್ಮಾರ್ಟ್ ಸಿಟಿ ಇದೆ. ಮತ್ತು ರೋಡ್ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ ನಮಗೆ ತಿಳಿಸಿ. ನೋಡ್ರಿ, ಇದು ಸುಮಾರು 2 ವರ್ಷ ಸನಿಕ ಆಗ್ತಿದೆ. ಈ ರೋಡ್ ಒಂದಿಟ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ. ಅದು ಹುಬ್ಳಿ ಸಿಟಿ ಅಂತ ಒಳಗೆ ಬಂದೈತಿ. ಇದು ಅದನ್ನು ಸ್ಮಾರ್ಟ್ ಸಿಟಿ ಅಂತಾರೆ. ಅದು ಇಂಥ ಸ್ಮಾರ್ಟ್ ಸಿಟಿ ಆಗೈತಾ ಇದೆ. ಇಂಥ ಬೇಕಾಯ್ತಾ ಇದೆ ಸ್ಮಾರ್ಟ್ ಸಿಟಿ. ನಮ್ಗೆ ಇಂಥವೆಲ್ಲ ನಮ್ಗೆ ಬೇಡ ಇದೆ. ಸರಿಯಾಗಿ ರೋಡ್ಗೆ ಮಾಡಿ ಕೊಟ್ಟರೆ ರಿಪೇರಿಂಗ್ ಆಗಲಿಲ್ಲ, ಯಾವಾಗೂ ಆಗೋದಿಲ್ಲ. ಇದು ಎಲ್ಲ ಕಡೆ ಹೋಗಿ ಹೋಗಿ ಬಂದೇವು ನಾವು. ಯಾರು ಏನು ಕೈಲಿಂದ ಆಗುದಿಲ್ಲ. ಬರೀ ತಿನ್ನಾಕ ಕುಂತ ಬಿಟ್ಟಾರ ಅವರು. ಅವ್ರಿಗೇನು ಕೈ ಬಿಸಿ ಮಾಡಿದಾಗ ಮಾಡೋರು. ನಮ್ಮ ಊರಿಂದ ಎಷ್ಟೋ ಟ್ಯಾಕ್ಸ್ ಇದನ್ನ ಮಾಡ್ಬಿಡ್ತಾರ. ಆ ಟ್ಯಾಕ್ಸಿಗೆ ಮಾತ್ರ ಎಲ್ಲರೂ ಬೇಕು. ಆದರೆ ರೋಡಿಗೆ ಯಾವ ಸೋಳಮಾನು ಬರೋದಿಲ್ಲ ಇಲ್ಲಿ. ಹಿಂಗಾಗಿ ಇದು ಹುಬ್ಳಿ ಬೆಳವಂಗಲ್ಲಿ ಕಮಲೂರು ಓಣಿ ಅಂದ್ರೆ ಅದು ನಾಯಿಕ್ಕಿಂತ ಕಡಿಯಾಗ್ಬಿಟ್ಟೈತಿ ಇದು. ಈಗ ಹಿಂಗಾಗಿದ್ದಕ್ಕೆ ಇಲ್ಲಿ ಬರೋ ಮಂದಿನೂ ಬರೋದಿಲ್ಲ, ವ್ಯಾಪಾರನೂ ಕಮ್ಮಿ ಹಾಕ್ಕೊಂತ ಹೋಗೈತಿ. ಬರ್ತಾ ವ್ಯಾಪಾರನೂ ಎಷ್ಟು ಎದ್ದಮ್ಮ ಈ ಇದ್ದ ಅಂಗಡಿಯವರು ಬಿಟ್ಬಿಟ್ಟು ಹೊಂಟಾರ ಇಲ್ಲಿ. ಈಗ ಅವ್ರ ಕಾರ್ಪೊರೇಷನ್ ಟ್ಯಾಕ್ಸ್ ತುಂಬೋದು ಯಾರು, ಹೆಂಗೆ ತುಂಬಬೇಕು ನಾವು? ಹಂಗಾಗಿ ನಾವು ಇದರಿಂದ ಒಂದು ಸ್ಟ್ರೈಕ್ ಮಾಡ್ಬೇಕಂತ ವಿಚಾರ ಮಾಡೇವು. ಅದು ಹೆಂಗೆ ಆಕೈತಿ ನೋಡಬೇಕು. ಯಾವಾಗ ಮಾಡ್ತೇವೆ ಅನ್ನೋದು ಇನ್ನೂ ನಾವು ಇನ್ನೂ ಮಾಡಿಲ್ಲ. ಆದರೆ ಎಲ್ಲರೂ ತೀರ್ಮಾನ ತಗೊಂಡಿದ್ದೀರಾ? ಇದ್ರ ಬಗ್ಗೆ ನಾವು ತೀರ್ಮಾನ ತಗೋಕೊಂತೇವು. ಆದರೆ ಇನ್ನೂ ಇದಾಗಿಲ್ಲ. ಆದರೆ ಇನ್ನೂ ತಿಳಿಸೋಷ್ಟು ನಾವು ತಿಳಿಸ್ತೇವೆ ಎಲ್ಲರಿಗೂ. ಅದು ಆಗಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಕೊಂಡಿರ್ತೇವೆ. ಈ ಮಳಿ ಟೈಮ್ನಾಗ ನೀವೇ ಕರಿತೀರೇನ್ರಿ ಅವ್ರಿಗೆ? ಮಳಿ ಟೈಮ್ ಅನ್ನಕ ಏನೈತಿ, ಈ ರೋಡ್ ನೋಡಿದ್ರ ಸಾಕಾರ. ಅದು ನೋಡಿದ್ರೆ ಸಾಕಿ ಹೆಂಗೈತೆ ಅನ್ನೋ ಗುರ್ತಾಕೈತೀರ. ಇಲ್ಲ, ಪ್ರತಿ ವರ್ಷ ನಾವು ನೋಡ್ತೀವಿ ನಿಮ್ಮ ಕಡೆ ಬಂದಾಗ ಮಳಿ ಟೈಮ್ನಾಗ ಯಾಕೆ ತೆಗಿತಾರ ಅವರು? ಯಾಕೆ ತೆಗಿತಾರಂದ್ರೆ ಅದು ಅವ್ರು ರೊಕ್ಕ ಬೇಕಾಕೈತಿ. ಹೆಂಗಾರ ಮಾಡಿ ರೊಕ್ಕ ತಿನ್ನಕ ಅವ್ರಿಗೆ ಕೆಲಸ ನೋಡ್ತಾರ ಅವರು. ಗುರ್ತನು